ಸತ್ಯಂ ಶಿವಂ ಸುಂದರಂ. ಕಾಂಗ್ರೆಸ್ ಪಕ್ಷದ ಟ್ರ್ಯಾಪ್ ನಡೆಯಲ್ಲಿ ಭಾರತ ಮತ್ತು ಭಾರತ ದೇಶದ ಜನರು ನರಳುತ್ತಿದ್ದರಂತ ಹೇಳಿದರೆ ತಪ್ಪಾಗಲಾರದು. ಸ್ವತಂತ್ರ ಸಿಗುವ ಸಮಯದಲ್ಲಿ ಭಾರತದ ಪ್ರಜೆಗಳಿಗೆ ಇದ್ದಂತಹ ಒಂದೇ ಆಪ್ಷನ್ ಅಂದ್ರೆ ಕಾಂಗ್ರೆಸ್ ಪಕ್ಷ. ಭಾರತಕ್ಕೆ ಸ್ವಾತಂತ್ರ್ಯ ಸಿಗುವತ್ತಿಗಾಗಲೇ ಕಾಂಗ್ರೆಸ್, ಜಿನ್ನಾರವರ ಆಲ್ ಇಂಡಿಯಾ ಮುಸ್ಲಿಂ ಲೀಗ್ ಮತ್ತು ಸಾವರ್ಕರ್ ರವರ ಅಖಿಲ ಭಾರತೀಯ ಹಿಂದೂ ಮಹಾಸಭಾ, ಈ ಮೂರು ಪಕ್ಷಗಳು ಮಂಚೂಣಿಯಲ್ಲಿದ್ದವು. ಜಿನ್ನಾರವರ ಆಲ್ ಇಂಡಿಯಾ ಮುಸ್ಲಿಂ ಲೀಗ್ ಭಾರತವನ್ನ ವಿಭಜಿಸಿ ಪಾಕಿಸ್ತಾನಕ್ಕೆ ಹೊರಟೋಗುತ್ತೆ. ತದನಂತರ ನೆಹರೂರವರ ಕಾಂಗ್ರೆಸ್ಸಿಗೆ ಪೈಪೋಟಿಯಾಗಿ ಉಳಿದಿರುವುದು ಒಂದೇ ಪಕ್ಷ, ಅದುವೇ ಸಾವರ್ಕರ್ ಅವರ ಅಖಿಲ ಭಾರತೀಯ ಹಿಂದೂ ಮಹಾಸಭಾ. ಗಾಂಧೀಜಿಯವರ ಹತ್ಯೆ ಆರೋಪದಲ್ಲಿ ಸಾವರ್ಕರ್ ಅವರನ್ನ ಜೈಲಿಗಟ್ಟಿ ಅವರ ಪಕ್ಷವಾದ ಅಖಿಲ ಭಾರತೀಯ ಹಿಂದೂ ಮಹಾಸಭಾವನ್ನ ಮುಗಿಸಲಾಗುವುದು. ಸ್ವತಂತ್ರ ಸಿಕ್ಕ ನಂತರ ಭಾರತೀಯರ ಭಾಗ್ಯದಲ್ಲಿ ನೆಹರೂರವರಂತ ಒಬ್ಬ ಕೆಟ್ಟ ಪ್ರಧಾನಿ ಮಂತ್ರಿಯಿಂದ ಹಿಡಿದು ಸೋನಿಯಾ ಗಾಂಧಿಯಂತಹ ವಿದೇಶಿ ಮಹಿಳೆಯ ತನಕ ಭಾರತ ಮಾತೆಯನ್ನು ಕಾಂಗ್ರೆಸ್ಸಿಗರು ಹರಿದು ತಿಂದು ಹಾಕಿದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿರುವಂತಹ ಎಲ್ಲಾ ಪೊಲಿಟಿಷಿಯನ್ಗಳ ಕೊಡುಗೆಯಿಂದ ಭಾರತ ಇನ್ನೂ ಹಿಂದುಳಿದ ದೇಶವಾಗಿ ಉಳಿದುಕೊಂಡಿದೆ. ಭಾರತ ದೇಶವನ್ನ ಇಸ್ಲಾಮಿನ ಹೆಸರಲ್ಲಿ ಡಿವೈಡ್ ಮಾಡಿದಾಗ ಕಾಂಗ್ರೆಸ್ ಪಕ್ಷ ಮಾಡಿದಂತಹ ನೀತಿಯಿಂದ ಈವಾಗಲೂ ಕೂಡ ಭಾರತದಲ್ಲಿ ಹಿಂದೂ ಮುಸ್ಲಿಮರ ನಡುವೆ ಇರುವಂತಹ ಅಂತರವೇನಿದೆ ಹಾಗೆ ಉಳಿದುಕೊಂಡಿದೆ. ಹಿಂದೂ ಮುಸ್ಲಿಮರ ನಡುವೆ ಇರುವಂತಹ ಗಲಾಟೆ ಏನಿದೆ ಅದು ಸೂರ್ಯಚಂದ್ರ ಇರುವವರೆಗೆ ಮುಗಿಯಲ್ಲ. ಇದಕ್ಕೆ ಮುಖ್ಯವಾದ ಕಾರಣ ಕಾಂಗ್ರೆಸ್. ದೇಶ ರಿಲಿಜನ್ ಬೇಸ್ ಮೇಲೆ ವಿಭಜನೆಯಾಗುತ್ತೆ. ನಮ್ಮ ರಿಲಿಜನ್ ಅವರಿಗೆ ಬೇರೆನೇ ದೇಶ ಬೇಕು ಅಂತ ಹೇಳಿ ಮುಸ್ಲಿಮರು ಪಡ್ಕೊಂಡ ನಂತರ ಕೂಡ ಆ ರಿಲಿಜನ್ನ ಜನಗಳನ್ನು ಮತ್ತೆ ಭಾರತದಲ್ಲಿ ಉಳಿಯುವಂತೆ ಮಾಡಿದ ಕಾಂಗ್ರೆಸ್ ಈ ಜಗತ್ತು ಇರುವವರೆಗೆ ಹಿಂದೂ ಮುಸ್ಲಿಂ ಎನ್ನುವ ಟ್ರ್ಯಾಪ್ ಅಲ್ಲಿ ಭಾರತ ದೇಶ ನರಳುವಂತೆ ಮಾಡಿದೆ. ಈ ಒಂದು ಟ್ರ್ಯಾಪ್ ಇಂದ ಭಾರತೀಯರು ಹೊರಗೆ ಬರಲು ಸಾಧ್ಯನೇ ಇಲ್ಲ. ಹಿಂದೂ ಮುಸ್ಲಿಂ ಎನ್ನುವ ಟ್ರ್ಯಾಪ್ ಅಲ್ಲಿ ಭಾರತೀಯರು ಯಾವ ರೀತಿ ಟ್ರ್ಯಾಪ್ ಆಗಿದ್ದಾರೆ ಅಂದ್ರೆ, ಭಾರತ ಎಷ್ಟೇ ಪ್ರಗತಿಶಾಲಿ ರಾಷ್ಟ್ರವಾದರೂ ಕೂಡ ಮುಸ್ಲಿಮರನ್ನು ಇಲ್ಲಿ ಉಳಿಸಿಕೊಂಡಿರುವುದರಿಂದ ಜನಸಂಖ್ಯಾ ಸ್ಫೋಟ, ನಿರುದ್ಯೋಗ, ಕೋಮು ಗಲಭೆಗಳು ನಡೀತಾನೆ ಇರುತ್ತೆ. ಆದ್ರೆ ಕಾಂಗ್ರೆಸ್ ಮಾತ್ರ ದೇಶದಲ್ಲಿರುವ ಈ ಎಲ್ಲಾ ತೊಂದರೆಗಳನ್ನು ವಿಪಕ್ಷದ ತಲೆಗೆ ಕಟ್ಟಿ ತಮ್ಮದು ಸಭ್ಯ ಪಕ್ಷ ಅಂತೇಳಿ ತೋರಿಸಿಕೊಂಡು ಬಂದಿದೆ. ದೇಶದ ಒಳಗೆ ವಕ್ಫ್ ಬೋರ್ಡ್ ಎನ್ನುವ ಇನ್ನೊಂದು ಪ್ಯಾರಲರ್ ದೇಶವನ್ನೇ ಕಾಂಗ್ರೆಸ್ ಬಿತ್ತನೆ ಮಾಡಿದೆ. ಈ ವಕ್ಫ್ ಬೋರ್ಡ್ ನ ಸಹಾಯದಿಂದ ಮುಂದೊಂದು ದಿನ ಭಾರತವನ್ನ ಇಸ್ಲಾಮಿಕ್ ಸ್ಟೇಟ್ ಮಾಡುವಂತಹ ಗುರಿಯನ್ನ ಕಾಂಗ್ರೆಸ್ ಹೊಂದಿತ್ತು. ದೇಶದೆಲ್ಲೆಡೆ ಕ್ಯಾನ್ಸರ್ನಂತೆ ಹಬ್ಬುತ್ತಿರುವ ಈ ವಕ್ಫ್ ಬೋರ್ಡ್ ಅನ್ನು ಕಂಟ್ರೋಲ್ಗೆ ತರಲು ಮೋದಿ ಸರ್ಕಾರ ಹರಸಾಹಸ ಪಡ್ತಾ ಇದೆ. ಸ್ವತಂತ್ರ ನಂತರ ಕಾಶ್ಮೀರದ ಮೇಲೆ ಆರ್ಟಿಕಲ್ 370 ಹೇರಿ ಕಾಶ್ಮೀರವನ್ನು ಭಾರತದಿಂದ ಆಗಾಗಲೇ ಹೊರಗಿಡಲಾಗಿತ್ತು. ಮೋದಿ ಸರ್ಕಾರವು ಆರ್ಟಿಕಲ್ 370 ತೆಗೆದು ಕಾಶ್ಮೀರವನ್ನು ಭಾರತದ ತೆಕ್ಕೆಯೊಳಗೆ ಬರುವಂತೆ ಮಾಡಿದೆ. ಜವಾಹರ್ ನಂತರ ದೇಶದ ಎರಡನೇ ಪ್ರಧಾನಮಂತ್ರಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಇಂದಿರಾ ಗಾಂಧಿಯನ್ನು ಪ್ರಧಾನಮಂತ್ರಿ ಪಟ್ಟಕ್ಕೆ ಕೂರಿಸಲು ಇವರನ್ನು ನಿಗೂಢವಾಗಿ ಹತ್ಯೆ ಮಾಡಲಾಗುವುದು. 1975ರಿಂದ 1977ರವರೆಗೆ ದೇಶದ ಮೇಲೆ ಎಮರ್ಜೆನ್ಸಿಯನ್ನು ಹೇರಿ ಇಂದಿರಾ ಗಾಂಧಿಯವರು ದೇಶವನ್ನ ಪಾತಾಳಕ್ಕೆ ತಳ್ಳುತ್ತಾರೆ. ಇಂದಿರಾ ಗಾಂಧಿಯ ಕಾಲದಿಂದಲೂ ಕೂಡ ಕಾಂಗ್ರೆಸ್ ಪಕ್ಷ ಜನಗಳಿಗೆ ಮುಫ್ತಿನ ಆಶೆಯನ್ನು ತೋರಿಸಿ ಜನಗಳನ್ನು ಮಂಗೆ ಮಾಡ್ಕೊಂಡು ಬಂದಿದ್ದಾರೆ. ಹೈಕಮಾಂಡ್ ತೋರಿಸಿದ ಹಾದಿಯಲ್ಲೇ ರಾಜ್ಯ ಸರ್ಕಾರಗಳು ಕೂಡ ನಡೆಯುತ್ತದೆ. ನಾವು ಕರ್ನಾಟಕದ ಈಗಿನ ಸ್ಥಿತಿಗತಿಗಳ ಬಗ್ಗೆ ಮಾತಾಡೋಣ. ಕಾಂಗ್ರೆಸ್ ಇನ್ನೇನು ಸಂಪೂರ್ಣವಾಗಿ ಮುಳುಗು ಹೋಗಿರುವ ಪಕ್ಷ ಅಂತ ಹೇಳಿ ನಾವು ತಿಳ್ಕೊಳ್ತಿರುವಾಗ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಹಲವಾರು ರೀತಿಯ ಫ್ರೀ ಭಾಗ್ಯಗಳ ಆಶೆಯನ್ನು ತೋರಿಸಿ ರಾಜ್ಯದ ಜನತೆಗೆ ಮಂಗೆ ಮಾಡಿ ಮತ್ತೊಮ್ಮೆ ಭರ್ಜರಿಯಾಗಿ ಅಧಿಕಾರಕ್ಕೆ ಬರುತ್ತೆ. ಕಾಂಗ್ರೆಸ್ ಮಾಡುವ ಟ್ರ್ಯಾಪ್ಗಳು ಜನಗಳಿಗೆ ಗೊತ್ತೇ ಆಗಲ್ಲ. ಇವರ ಟ್ರ್ಯಾಪ್ ಅಲ್ಲಿ ಮೊದಲು ಹೆಂಗಸರನ್ನ ಬಲೆಗೆ ಬೀಳಿಸುತ್ತಾರೆ. ಹೆಂಗಸರನ್ನು ಬುಟ್ಟಿಗೆ ಹಾಕಿಕೊಳ್ಳುವಂತಹ ಅನುದಾನಗಳನ್ನು ಮೊದಲು ಕಾಂಗ್ರೆಸ್ ಪಕ್ಷ ತರುತ್ತೆ. ಹೆಂಗಸರನ್ನು ಮೊದಲು ಬಲೆಗೆ ಬೀಳಿಸಿಕೊಂಡ್ರೆ ಸಂಪೂರ್ಣ ದೇಶ ತಮ್ಮ ಬಲೆಗೆ ಬಿದ್ದಂತೆ. ಇದು ಇಂದಿರಾ ಗಾಂಧಿಯ ಕಾಲದಿಂದಲೂ ನಡೆದುಕೊಂಡು ಬಂದಂತಹ ಕಾರ್ಯಕ್ರಮ. ಬಡವರನ್ನು ಬಡವರಾಗಿ ಉಳಿಸುವ ಈ ಸ್ಕೀಮ್ಗಳನ್ನು ಎಕ್ಸ್ಪ್ಲೇನ್ ಮಾಡಿ ಹೊಗಳ್ತಾನೆ ಇರ್ತಾರೆ. ಆದ್ರೆ ಆ ಸ್ಕೀಮ್ಗಳಿಂದ ದೇಶದ ಜನರು ಉದ್ಧಾರ ಆಗುವ ಬದಲು ಹಳ್ಳಕ್ಕೆ ಬಿದ್ದು ನರಳುತ್ತಿದ್ದಾರೆ ಎನ್ನುವ ಜ್ಞಾನ ಅವರುಗಳಿಗಿಲ್ಲ. ಕರ್ನಾಟಕದಲ್ಲಿ ಮಹಿಳೆಯರಿಗೆ ಪ್ರತಿ ತಿಂಗಳು 2,000 ರೂಪಾಯಿ ಕೊಡುವುದಾಗಿ ಘೋಷಣೆ ಮಾಡಿದ್ರು. ಕೊಡ್ತಾ ಬಂದ್ರು ಕೂಡ ಖರ್ಚನ್ನು ಸರಿದೂಗಿಸಲು ಸ್ಲೋಲಿಯಾಗಿ ಇತರ ಪದಾರ್ಥಗಳಿಗೆ ಮದ್ಯದಿಂದ ಹಿಡಿದು ಹಾಲಿನವರೆಗೆ ದರವನ್ನ ಏರಿಸಿರುವುದು ಜನಗಳಿಗೆ ಗೊತ್ತೇ ಆಗಲಿಲ್ಲ. ಮಹಿಳೆಯರಿಗೆ ಬಸ್ಸಿನಲ್ಲಿ ಯಾವುದೇ ರೀತಿಯ ಶುಲ್ಕ ಇಲ್ಲದೆ ಓಡಾಡಲು ನೀತಿಯನ್ನು ತಂದ್ರು. 1 ವರ್ಷ ಫ್ರೀಯಾಗಿ ಓಡಾಡಿದ ನಂತರ ಸ್ಲೋಲಿಯಾಗಿ ಟಿಕೆಟ್ ದರವನ್ನ ಹೆಚ್ಚಳ ಮಾಡ್ತಾರೆ. ಇದರಿಂದ ಗಂಡಸರ ಪಾಕೆಟಿಗೆ ಹೊಡೆತ ಬಿದ್ದರೂ ಕೂಡ
ಜನಗಳಿಗೆ ಈ ಟಿಕೆಟ್ ದರ ಹೆಚ್ಚಳವಾದದ್ದು ಗೊತ್ತೇ ಆಗಲಿಲ್ಲ. ಆ ರೀತಿ ಸದ್ದುಗದ್ದಲವಿಲ್ಲದೆ ಬೆಲೆಯನ್ನು ಏರಿಸಲಾಗಿತ್ತು. ಎಲ್ಲರಿಗೂ 200 ಯೂನಿಟಿನಷ್ಟು ಎಲೆಕ್ಟ್ರಿಸಿಟಿ ಫ್ರೀ ಅಂತ ಘೋಷಣೆ ಮಾಡಿದ ಸರ್ಕಾರ ವರ್ಷಕ್ಕೆ 1-2 ಬಾರಿ ಎಲ್ಲರ ಎಲೆಕ್ಟ್ರಿಕ್ ಬಿಲ್ಲಲ್ಲಿ ತಟ್ಟನೆ ಹೆಚ್ಚುವರಿ ಮಾಡಿ ಕಮರ್ಷಿಯಲ್ ಬಳಕೆದಾರರಿಂದ ಕೂಡ ದೊಡ್ಡ ಮಟ್ಟದ ಅಮೌಂಟ್ ಅನ್ನು ವಸೂಲಿ ಮಾಡುತ್ತೆ. ಇತ್ತೀಚೆಗೆ ಬೆಂಗಳೂರಿನಲ್ಲಿ ಏಕಾಏಕಿ ಮೆಟ್ರೋ ದರಗಳು ಡಬಲ್ ಆಗಿಬಿಟ್ಟಿದೆ. ಸಾಮಾನ್ಯ ಜನಗಳು ಏನು ಮಾಡುವಂತಿಲ್ಲ. ಎಷ್ಟೇ ತಲೆ ಜಜ್ಜಿದ್ರೂ ಕೂಡ ಸರ್ಕಾರ ಮಾಡುವ ನೀತಿಯ ವಿರುದ್ಧ ಜನಗಳು ಏನು ಮಾಡುವಂತಿಲ್ಲ. 5 ವರ್ಷವರೆಗೆ ನಾವು ಆರಿಸಿಕೊಂಡಂತಹ ಸರ್ಕಾರ ಮಾಡುವಂತಹ ಎಲ್ಲ ಅನ್ಯಾಯಗಳನ್ನು ಸಹಿಸಿಕೊಳ್ಳುವುದು ಮಾತ್ರ ಜನಗಳಲ್ಲಿರುವಂತಹ ಆಪ್ಷನ್. ದೇಶದಲ್ಲಿ ಹಿಂದೂಗಳನ್ನು, ಹಿಂದೂ ಧರ್ಮವನ್ನು ಯಾವ ರೀತಿಯಾಗಿ ಸ್ಲೋ ಪಾಯ್ಸನ್ ಕೊಟ್ಟು ಮುಗಿಸ್ಬೇಕಂತ ಹೇಳಿ ಕಾಂಗ್ರೆಸ್ಸಿಗರು ನೆಹರು ಕಾಲದಿಂದಲೂ ನಡ್ಕೊಂಡು ಬಂದುವ ರೀತಿ ನಮಗೆಲ್ಲರಿಗೂ ಗೊತ್ತೇ ಇದೆ. ಕಾಂಗ್ರೆಸ್ IIT ಅಂತಹ ದೊಡ್ಡ ದೊಡ್ಡ ಸಂಸ್ಥೆಗಳನ್ನು ಹುಟ್ಟುಹಾಕಿದೆ ಅಂತ ಹೇಳಿ ಕಾಂಗ್ರೆಸ್ಸಿಗರು ಉದಾಹರಣೆ ಕೊಡ್ತಾರೆ. ದೊಡ್ಡ ದೊಡ್ಡ ಸಂಸ್ಥೆಯನ್ನು ಹುಟ್ಟುಹಾಕಿದ ಕಾಂಗ್ರೆಸ್ಸಿಗೆ ಇಷ್ಟು ವರ್ಷಗಳಲ್ಲಿ ಒಂದೊಳ್ಳೆ ಸ್ಕೂಲ್ನ ವ್ಯವಸ್ಥೆ, ಒಂದೊಳ್ಳೆ ಹಾಸ್ಪಿಟಲ್ನ ವ್ಯವಸ್ಥೆಯನ್ನು ಕೊಡಲು ಸಾಧ್ಯವಾಗಿಲ್ಲ. ಕಾಂಗ್ರೆಸ್ ಆಡಳಿತದಲ್ಲಿ ದೇಶವನ್ನು, ರಾಜ್ಯವನ್ನು ಎಷ್ಟೊಂದು ಸಾಲದಲ್ಲಿ ಮುಳುಗಿಸ್ತಾರಂದ್ರೆ ನೆಕ್ಸ್ಟ್ ಬರುವಂತಹ ಯಾವುದೇ ಪಕ್ಷದ ಸರ್ಕಾರವಾಗಿರಲಿ ಈ ಸಾಲದಿಂದ ಹೊರಬರಲು ಸಾಧ್ಯವಾಗದೆ, ಸರಿಯಾದ ಆಡಳಿತ ನಡೆಸಲಾಗದೆ 5 ವರ್ಷ ನಂತರ ಮತ್ತೊಮ್ಮೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಲು ಈ ಸಾಲದ ಅಡಿಪಾಯವನ್ನು ಕಾಂಗ್ರೆಸ್ ಪಕ್ಷ ಇತರ ಪಕ್ಷಗಳಿಗೆ ಬಿಟ್ಟು ಹೋಗುತ್ತೆ. ಈಗ ಕರ್ನಾಟಕದಲ್ಲೂ ಕೂಡ ಅದೇ ರೀತಿ ಆಗುತ್ತೆ ನೋಡಿ. ಎಲ್ಲ ಬಿಟ್ಟು ಭಾಗಿಗಳನ್ನು ಕೊಟ್ಟು ರಾಜ್ಯದ ಖಜಾನೆಯನ್ನು ಖಾಲಿ ಮಾಡಿ 5 ವರ್ಷ ಮಜಾ ಮಾಡಿ ರಾಜ್ಯವನ್ನು ಸಂಪೂರ್ಣವಾಗಿ ದಿವಾಳಿಯನ್ನಾಗಿ ಮಾಡಿ ಮುಂಬರುವ ಎಲೆಕ್ಷನ್ನಲ್ಲಿ ಸೋತು ಇತರ ಪಕ್ಷ ನಡೆಸುವಂತಹ ಸರ್ಕಾರಕ್ಕೆ ದಿವಾಳಿಯಾದಂತಹ ರಾಜ್ಯವನ್ನು ಗಿಫ್ಟ್ ಮಾಡಿ ಹೋಗ್ತಾರೆ. ಮುಂಬರುವ ಸರ್ಕಾರಗಳು ರಾಜ್ಯವನ್ನು ಸರಿಯಾದ ರೀತಿಯಲ್ಲಿ ನಡೆಸಲಾಗದೆ ಜನಗಳ ದೃಷ್ಟಿಯಲ್ಲಿ ಈ ಪಕ್ಷ ಸರಿಯಾಗಿಲ್ಲ, ಇವರಿಗಿಂತ ಕಾಂಗ್ರೆಸ್ ಪಕ್ಷವೇ ಸರಿಯಾಗಿದೆ ಅಂತ ಹೇಳಿ ಬರುವಂತೆ ರಾಜ್ಯವನ್ನು, ದೇಶವನ್ನು ತನ್ನ ಟ್ರ್ಯಾಪ್ ಒಳಗೆ ಕಾಂಗ್ರೆಸ್ ಸಿಲುಕಿಸಿ ಹೋಗುತ್ತೆ. ಇಂಥ ಒಂದು ದರಿದ್ರ ಪಕ್ಷವನ್ನು ಭಾರತೀಯರು ನಂಬಿಕೊಂಡಿರುವುದು ಭಾರತೀಯರ ಗುಲಾಮ ಮನಸ್ಸಿಗೆ ಒಂದು ಉದಾಹರಣೆ. ಬರೆದಿಟ್ಟುಕೊಳ್ಳಿ, ಕಾಂಗ್ರೆಸ್ ಪಕ್ಷ ದೇಶದಲ್ಲಿ ಇರುವವರೆಗೆ ದೇಶ ಯಾವತ್ತೂ ಉದ್ಧಾರ ಆಗಲ್ಲ. ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿ ಇಲ್ಲದಿದ್ರೂ ಕೂಡ ಈ ಪಕ್ಷದಲ್ಲಿರುವ ಎಲ್ಲ ರಾಜಕೀಯ ವ್ಯಕ್ತಿಗಳ ಪವರ್ ಎಷ್ಟೊಂದು ದೀಪಾಗಿ ಬೇರೂರಿದೆ ಅಂದರೆ, ಅಧಿಕಾರದಲ್ಲಿ ಇಲ್ಲದಿದ್ರೂ ಕೂಡ ಅಧಿಕಾರದಲ್ಲಿ ಇರುವಂತಹ ಪಕ್ಷಗಳ ಸರ್ಕಾರವನ್ನು ತಲೆ ಮೇಲು ಬುಡಮೇಲು ಮಾಡುವಂತಹ ಎಲ್ಲಾ ಸಾಮರ್ಥ್ಯವನ್ನು ಈ ಪಕ್ಷದ ರಾಜಕೀಯ ವ್ಯಕ್ತಿಗಳು ಹೊಂದಿದ್ದಾರೆ. ದೇಶದ ಒಳಗೆ ನೆಗೆಟಿವಿಟಿಯನ್ನು ಸ್ಪ್ರೆಡ್ ಮಾಡಿ ಎಲ್ಲಾ ರೀತಿಯ ಟ್ರ್ಯಾಪ್ ಅನ್ನು ಹೆಣೆಯುವುದರಲ್ಲಿ ಈ ಪಕ್ಷ ನಂಬರ್ 1. ದೇಶದ ಸ್ವಾತಂತ್ರ್ಯ ಹೋರಾಟಗಾರರ ಇತಿಹಾಸವನ್ನು ಮರೆಮಾಚಿ ಮೊಘಲರ ಸಾಹಸಮಯ ಸುಳ್ಳು ಕಥೆಯನ್ನು ಭಾರತೀಯರಿಗೆ ಉಣಬಡಿಸಿ ನಾವೆಲ್ಲರೂ ಮೊಘಲರ ಸಂತಾನವೆನ್ನುವಂತೆ ಭ್ರಮೆ ಹುಟ್ಟುವಂತೆ ಮಾಡಿದಂತ ಪಕ್ಷವಿದು. ಭಾರತೀಯರ ಅದೃಷ್ಟ ಎಷ್ಟೊಂದು ಖರಾಬಾಗಿದೆ ನೋಡಿ. ಸ್ವತಂತ್ರ ಸಿಕ್ಕ ನಂತರ ನಮಗೆ ಸಿಕ್ಕ ಪ್ರಧಾನಮಂತ್ರಿ ನೆಹರೂರವರು, ಅವರ ನಂತರ ಸಿಕ್ಕ ಪ್ರಧಾನಮಂತ್ರಿ ಇಂದಿರಾ ಗಾಂಧಿಯವರು, ಅವರ ನಂತರ ಸಿಕ್ಕ ಪ್ರಧಾನಮಂತ್ರಿ ರಾಜೀವ್ ಗಾಂಧಿಯವರು. ರಾಜೀವ್ ಗಾಂಧಿಯವರಿಗೆ ಸಿಕ್ಕಿದಂತಹ ಮಡದಿ ವಿದೇಶಿ ಮಹಿಳೆ. ಎಲ್ಲ ಇತರ ಪ್ರಧಾನ ಮಂತ್ರಿಗಳು ಭಾರತವನ್ನು ಯಾವ ರೀತಿ ಟ್ರ್ಯಾಪಿಗೆ ಒಳಪಡಿಸಿದಾರೋ ಅದಕ್ಕಿಂತ ಡಬಲ್ ಟ್ರ್ಯಾಪ್ ಅಲ್ಲಿ ಭಾರತವನ್ನು ಒಳಪಡಿಸುವಂತಹ ಶಕ್ತಿಯನ್ನು ಒಳಗೊಂಡಂತ ಈ ವಿದೇಶಿ ಮಹಿಳೆ ಭಾರತ ದೇಶದ ಪ್ರಧಾನಮಂತ್ರಿಯ ಮಡದಿಯಾಗಿ ಬಂದು ಭಾರತ ದೇಶವನ್ನು ತನ್ನ ಕಾಲಲ್ಲಿ ತುಳಿದು ದೇಶವನ್ನ ಮತ್ತಷ್ಟು ಪಾತಾಳಕ್ಕೆ ತಳ್ಳಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಒಂದು ವೇಳೆ ನೆಹರು ಗಾಂಧಿಯವರು ಪ್ರಧಾನಮಂತ್ರಿ ಆಗುವ ಬದಲು ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರು ಪ್ರಧಾನಮಂತ್ರಿ ಆಗುತ್ತಿದ್ದರೆ, ಒಂದು ವೇಳೆ ದೇಶ ವಿಭಜನೆ ಆಗದೇ ಇರುತ್ತಿದ್ದರೆ, ಒಂದು ವೇಳೆ ದೇಶ ವಿಭಜನೆ ಆದರೂ ಕೂಡ ದೇಶದಲ್ಲಿದ್ದ ಎಲ್ಲಾ ಮುಸಲ್ಮಾನರನ್ನು ಪಾಕಿಸ್ತಾನಕ್ಕೆ ಕಳಿಸುತ್ತಿದ್ದರೆ ದೇಶದ ಸ್ಥಿತಿ ಹೇಗಿರಬಹುದಿತ್ತಂತ ನಾವೇ ಊಹಿಸ್ಕೊಳ್ಬಹುದಲ್ವಾ? ಇನ್ನೆಷ್ಟು ವರ್ಷ ಬೇಕು ನಮಗೆ ಇವರುಗಳ ಟ್ರ್ಯಾಪ್ ಅನ್ನು ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಳ್ಳಲು? ಕ್ಯಾನ್ಸರ್ ಕಾಂಗ್ರೆಸ್ನ ಟ್ರ್ಯಾಪ್ ಅಲ್ಲಿ ಭಾರತ ನರಳುತ್ತಿದೆಯಾ ಇಲ್ವಾ? ಕಮೆಂಟ್ ಮಾಡಿ ತಿಳಿಸಿ. ಜೈ ಹಿಂದ್, ಜೈ ಕರ್ನಾಟಕ.